ಮನೆ ನಾಯಿ ಕೂಡ ಸತ್ತಿಲ್ಲ ದೇಶಕ್ಕೋಸ್ಕರ. ಒಂದು ನಿಮಿಷ ಇದ್ರೆ ಈಗ ನೋಡ್ರಿ, ಈಗ ಪಾಪ ಚಡ್ಡಿಯಿಂದ ಪ್ಯಾಂಟಿಗೆ ಬಂದಾರೆ, ಈಗ 2-3 ವರ್ಷ ಆಯಿತು. ಅವ್ರ ಹತ್ರ ಕಲಿಬೇಕೇನು ನಾವು? ನೋಡಿ, ಒಂದು ನಿಮಿಷ ದಯವಿಟ್ಟು ಇದು ನಾನು ಫಸ್ಟ್ ಕ್ಲಿಯರ್ ಮಾಡ್ತೀನಿ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ. RSS ಕೆನಾಟ್ ಬಿ ಬ್ಯಾಂಡ್. ಸಂತೋಷ್ ಅವರು, ಮೋಹನ್ ಭಾಗವತ್ ಅವರು ಹೇಳಿದ್ದು ನಿಜ. ದೇ ಕೆನಾಟ್ ಬಿ ಬ್ಯಾಂಡ್. ಕಾರಣ ಯಾಕಂದರೆ ಅವ್ರು ರಿಜಿಸ್ಟರೇ ಆಗಿಲ್ಲ. ನಿಮ್ಮ ಸಂಸ್ಥೆಯನ್ನು ನಾನು ಬ್ಯಾನ್ ಮಾಡಬೇಕಂದ್ರೆ ನೀವು ರಿಜಿಸ್ಟರ್ ಆಗಬೇಕಲ್ಲ. ನೀವು ರಿಜಿಸ್ಟ್ರೇಷನ್ನೇ ಆಗಿಲ್ಲ. ನಾನು ಅದೇ ಕೇಳ್ತಾ ಇರೋದಲ್ಲ, ನಿಮ್ಮದು ಅಧಿಕೃತವಾಗಿ ನೋಂದಣಿನೇ ಆಗಿಲ್ಲ ಅಂದರೆ ನಿಮ್ಮ ಚಟುವಟಿಕೆಗಳು ಹೇಗೆ ನಡೆಸ್ತಾ ಇದ್ದೀರಾ? ಕುಲಕರ್ಣಿ ಅವರೇ, ನೀವು ಕಟ್ತಿರಲ್ಲ ತೆರಿಗೆ, ನಿಮ್ಮ ತೆರಿಗೆ ಮೋಹನ್ ಭಾಗವತ್ ಅವರ ಅಡ್ವಾನ್ಸ್ ಸೆಕ್ಯೂರಿಟಿ ಲಯಸನಿಗೆ ಹೋಗುತ್ತೆ, ಗೊತ್ತಾ? ಆ ಅಡ್ವಾನ್ಸ್ ಸೆಕ್ಯೂರಿಟಿ ಲಯಸನ್ ರಕ್ಷಣೆ ಯಾರಿಗಿದೆ ಗೊತ್ತಾ? ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅದು ಮೋಹನ್ ಭಾಗವತ್ ಅವರಿಗಿರೋದು, ನಿಮ್ಮ ತೆರಿಗೆ ಇಂದ ಹೋಗ್ತಾ ಇರೋದು. ಸೊ ನಾನು ಕೇಳ್ತಾ ಇರೋದು, ನಮ್ಮ ಕಲಬುರಗಿ ಜನರ ತೆರಿಗೆ ಇವತ್ತು ಮೋಹನ್ ಭಾಗವತ್ ಅವರ ಸೆಕ್ಯೂರಿಟಿಗೆ ಯೂಸ್ ಮಾಡ್ತಾ ಇದ್ದೀರಾ? ಯಾವ ಮಾನದಂಡದಲ್ಲಿ ಯೂಸ್ ಮಾಡ್ತಾ ಇದ್ದೀರಾ? ಯಾಕೆ ಮಾಡ್ತಾ ಇದ್ದೀರಾ ಹೇಳಿ ಸ್ವಾಮಿ? ಕರ್ನಾಟಕ ಪೊಲೀಸ್ 20 ಲಕ್ಷ ಜನ ಈ ಸಂಘಟನೆದವರಿಗೆ ಭದ್ರತೆಯನ್ನು ಕೊಡ್ತಾರೆ. ಅವರು ಪಥಸಂಚಲನ ಮಾಡಬೇಕಾದಾಗ ಪರ್ಮಿಷನ್ ತಗೊಳ್ಳಿ ಸ್ವಾಮಿ. ನೀವು ಯಾರು ಸ್ವಾಮಿ, ನಮಗೆ ಗೊತ್ತಾಗಬೇಕಲ್ಲ ಅಂತ ಅಷ್ಟೇ ಕೇಳ್ತಾ ಇರೋದು. ಸರಿನಾ ಇಲ್ಲ ನೀವೇ ಹೇಳಿ. ನಾಶ ಮಾಡ್ತೀನಿ, ಹೌದು, ರೆಡಿ ಇದ್ರೆ ಕರ್ಕೊಳಕ್ಕೆ ತಯಾರಿಲ್ಲ ಅವರು. ನಾನೇ ಪತ್ರ ಬರೆದಿಲ್ಲ. ಈಗ ನನಗೆ ಮೋಹನ್ ಭಾಗವತ್ ಅವ್ರ ನಂಬರ್ ಕೊಡ್ರಪ್ಪ, ನಾನೇ ಮಾತಾಡ್ತೀನಿ. ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ನಿಮ್ಮ ಸಹಾಯ ಕೇಳೋದಲ್ಲ ಮಾಧ್ಯಮದವರು. ನಾನು ಪತ್ರ ಬರೆದಿದ್ದೆ, ನಾನೇನು ಹೇಳಿದ್ದೀನಿ, ನೀವು ಬನ್ನಿ ಎಕ್ಸ್ಪ್ಲೇನ್ ಮಾಡಿ. ನೀವು ದೊಡ್ಡವರು ಕಳಿಸ್ಬೇಡಿ, ನೀವು ಲೀಗಲಲ್ಲಿ ಯಾರಿದ್ದಾರೆ ಅವ್ರಿಗೆ ಕಳಿಸಿ. ನನಗೆ ಅರ್ಥ ಆಗಿಲ್ಲ ಅಂದರೆ ನಾನೇ ಬರೋಕ್ಕೆ ರೆಡಿ ಇದ್ದೀನಿ.